ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 535 ಪಾಯಿಂಟ್ಸ್ ಗೇನ್ ಆಗಿ 75,901 ಕ್ಲೋಸ್ ಆಗಿದೆ. ನಿಫ್ಟಿ 128 ಪಾಯಿಂಟ್ಸ್ ಗೇನ್ ಆಗಿ 22,957 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 802 ಪಾಯಿಂಟ್ಸ್ ಗೇನ್ ಆಗಿ 48,866 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಫ್ಟಿ 50 ಆದರೆ ಸ್ವಲ್ಪ ಪಾಸಿಟಿವಾಗಿ ಓಪನ್ ಆಯಿತು. ಸೆನ್ಸೆಕ್ಸ್ ಕೂಡ ಸ್ವಲ್ಪ ಪಾಸಿಟಿವಲ್ಲಿ ಓಪನ್ ಆಯಿತು. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಏನಿದ್ದಾವೆ ಇವು ನೆಗೆಟಿವಲ್ಲೇ ಓಪನ್ ಆಯಿತು. ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 2% ಫಾಲ್ ಆಗಿತ್ತು ಓಪನಿಂಗ್ ಟೈಮಲ್ಲಿ. ಅದಾದಮೇಲೆ ಸ್ಮಾಲ್ ಕ್ಯಾಪ್ಸ್ ಆದರೆ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 4%ವರೆಗೂ ಫಾಲ್ ಆಗಿತ್ತು. ಈ ಥರ ಇಷ್ಟೊಂದು ಫಾಲ್ ಆಗಿರೋದಕ್ಕೆ ಇವತ್ತು ಸಹ ಮಾರ್ಕೆಟ್ ಕರೆಕ್ಟ್ ಆಗ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ಕಂಪ್ಲೀಟ್ ಮಾರ್ಕೆಟ್ ಡೈರೆಕ್ಷನ್ನ ಚೇಂಜ್ ಮಾಡಿರೋದು ಯಾರು ಅಂತಂದರೆ ಬ್ಯಾಂಕ್ ನಿಫ್ಟಿ. ಯಾಕಂದರೆ ಇವತ್ತು ಓಪನಿಂಗಿಂದ ನೋಡಿಕೊಂಡ್ರೆ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 2.5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ RBIಯಿಂದ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದೆ ಈ ಲಿಕ್ವಿಡಿಟಿ ಬೂಸ್ಟ್ ಮಾಡೋದಕ್ಕೆ. ಅದರಿಂದನೇ ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟೊಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಯಾವಾಗ ಈ ಅಪ್ಡೇಟ್ ಬಂತೋ ಅವಾಗೇ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಮತ್ತು ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗೋದಕ್ಕೆ ಸ್ವಲ್ಪ ಡಿಫಿಕಲ್ಟೀಸ್ನ ಫೇಸ್ ಮಾಡಿದರು. ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ಪ್ಲೇ ಆಗ್ತಾ ಇದೆ. ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇರುತ್ತೆ, ವಾಟ್ಸಪ್ ಚಾನಲ್ ಲಿಂಕ್ ಅಂತಲೇ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಟೂ ಬ್ರದರ್ಸ್ ಫಿನಾನ್ಸ್ ವಾಟ್ಸಪ್ ಚಾನಲ್ ಅಂತ ಇರುತ್ತೆ. ಅದ್ರ ಕೆಳಗಡೆ ವ್ಯೂ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಡೈರೆಕ್ಟ್ ವಾಟ್ಸಪ್ ಚಾನಲ್ಗೆ ಹೋಗ್ತೀರಾ. ಅಲ್ಲಿ ಫಾಲೋ ಆಗ್ತಿದ್ದಂಗೆ ಡೈಲಿ ನಾವೇನು ಅಪ್ಡೇಟ್ಸ್ ಮಾಡ್ತೀವಿ ಅಪ್ಡೇಟ್ಸ್ನ ನೀವು ಟೈಮ್ ಟು ಟೈಮ್ ಡೈಲಿ ಟ್ರ್ಯಾಕ್ ಮಾಡ್ಬೋದು. ಅಥವಾ ಇಲ್ಲಿ QR ಕೋಡ್ ಇದೆ, ಈ QR ಕೋಡ್ನಾದರೂ ಸ್ಕ್ಯಾನ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಈ ಎರಡು ಆಪ್ಷನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅವಾಗೂ ಏನಾದರೂ ಇನ್ನೂ ಡಿಫಿಕಲ್ಟೀಸ್ ಫೇಸ್ ಮಾಡಿದರೆ ಬೇರೆ ಏನಾದರೂ ಆಪ್ಷನ್ಸ್ನ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಮತ್ತೆ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಇವಾಗ RBI ಅವರು ಮಾರ್ಕೆಟಲ್ಲಿ ಲಿಕ್ವಿಡಿಟಿನ ಬೂಸ್ಟ್ ಮಾಡೋದಕ್ಕೆ ಹೊಸ ಮೆಜರ್ಸ್ನ ತಂದಿದ್ದಾರೆ ಅಂತ ಹೇಳಿದೆ. ಇವಾಗ RBI ಅವರು ಕಂಪ್ಲೀಟ್ ಲಿಕ್ವಿಡಿಟಿ ಬೂಸ್ಟ್ಗೆ ಏನೇನು ಮೆಜರ್ಸ್ನ ತರ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇದು ನಮಗೆ ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ ಅಂತ ಸಹ ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಇವಾಗ ಈ ಪಾರ್ಟ್ ಏನಿದೆ ಇದನ್ನ ಕಂಪ್ಲೀಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ಲಾಸ್ಟ್ RBI MPC ಮೀಟಿಂಗ್ ಯಾರಿಗಾದ್ರೂ ನೆನಪಿದ್ಯಾ? ಡಿಸೆಂಬರ್ ಮಂತಲ್ಲಿ ನಡೀತಲ್ಲ, ಆ MPC ಮೀಟಿಂಗಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತ ನೆನಪಿದ್ಯಾ? ಇವರು ಆ ಟೈಮಲ್ಲಾದರೆ CRR ಕಟ್ನ ತೊಗೊಂಡ್ರು. 50 ಬೇಸಿಸ್ ಪಾಯಿಂಟ್ಸಲ್ಲಿ CRR ಕಟ್ನ ತೊಗೊಂಡ್ರು. ಅವಾಗ 2 ಟ್ರೆಂಚಸಲ್ಲಿ ಬ್ಯಾಂಕ್ಗೆ ಅಡಿಷನಲ್ ಆಗಿ ಲಿಕ್ವಿಡಿಟಿ ಬೂಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಿಂದ ಬ್ಯಾಂಕ್ಸಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಅನ್ನೋದು ಇನ್ಕ್ರೀಸ್ ಆಯಿತು. ಮತ್ತೆ ಅದಾದಮೇಲೆ January 10th ಇನ್ನೊಂದು ಡೇಟಾನ ಮಾತಾಡ್ಕೊಂಡ್ವಿ. ಏನಂತ ಅಂದರೆ ಈ ಡೆಪಾಸಿಟ್ಸ್ ಏನಿದೆ ಈ ಡೆಪಾಸಿಟ್ಸ್ ಇನ್ನೂ ಕರೆಕ್ಟ್ ಆಗ್ತಾ ಇದೆ ಅಂತ ಅಪ್ಡೇಟ್ ಆಯಿತು. ಅದಾದಮೇಲೆ CLSE ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ ಅಂದರೆ ಈ ಕ್ರೆಡಿಟ್ ಗ್ರೋತ್ ಏನಿದೆ ಆ ಕ್ರೆಡಿಟ್ ಗ್ರೋತ್ ಈ ವರ್ಷದಲ್ಲಿ ಇನ್ನೂ ಸ್ವಲ್ಪ ಡಿಕ್ಲೈನ್ ಆಗೋ ಚಾನ್ಸಸ್ ಇದೆ ಅಂತ CLSE ಅವರು ಅಪ್ಡೇಟ್ ಮಾಡಿದ್ರು. ಅವಾಗ January 10th ಮತ್ತು January 11th, January 12th ಈ 3 ಡೇಸು ನೋಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಕರೆಕ್ಟ್ ಆಯಿತು. ಯಾಕಂದರೆ ಡೆಪಾಸಿಟ್ಸ್ ಡೌನ್ ಆಗಿದೆ. ಅದಾದಮೇಲೆ CLSE ಅವರು ಈ ಥರ ರೇಟಿಂಗ್ಸ್ನ ಡೌನ್ಗ್ರೇಡ್ ಮಾಡಿರೋದಕ್ಕೆ ಬ್ಯಾಂಕ್ ನಿಫ್ಟಿ ಅವಾಗ ತುಂಬಾ ಕರೆಕ್ಟ್ ಆಯಿತು. ಮತ್ತು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿಕೊಂಡ್ರೆ RBI ಅವರು OMO ಪರ್ಚೇಸಸ್ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ಸಲ್ಲಿ 60,000 crores ಲಿಕ್ವಿಡಿಟಿ ಬೂಸ್ಟ್ನ ತರ್ತೀವಿ, ಅದನ್ನು 3 ಟ್ರೆಂಚಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಪ್ರತಿ ಟ್ರೆಂಚಸಲ್ಲೂ 20,000 crores ಲಿಕ್ವಿಡಿಟಿ ಬೂಸ್ಟ್ ಇರುತ್ತೆ. ಅದು ಯಾವಾಗ ಅಂತ ಅಂದರೆ January 30th ಫಸ್ಟ್ ಲಿಕ್ವಿಡಿಟಿ ಬೂಸ್ಟ್ ನಡೆಯುತ್ತೆ. ಅದಾದಮೇಲೆ February 13 ಸೆಕೆಂಡ್ ಟ್ರೆಂಚ್ ಇರುತ್ತೆ. ಅದಾದಮೇಲೆ February 20th ಥರ್ಡ್ ಟ್ರೆಂಚ್ ನಡೆಯುತ್ತೆ. ಟೋಟಲ್ ಆಗಿ 60,000 crores ಲಿಕ್ವಿಡಿಟಿ ಬೂಸ್ಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಫಸ್ಟ್ ಪಾಯಿಂಟ್ ಮುಗೀತು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ VRR ಆಕ್ಷನ್. ಇದರಿಂದ ಆದರೆ 50,000 crores ರೈಸ್ ಮಾಡ್ತಾ ಇದ್ದೀವಿ ಲಿಕ್ವಿಡಿಟಿ ಬೂಸ್ಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಯಾವಾಗ ನಡೆಯುತ್ತೆ ಅಂದರೆ February 7th ಇದು ಅಪ್ಡೇಟ್ ಆಗುತ್ತೆ ಅಂತ. ಅದಾದಮೇಲೆ ಥರ್ಡ್ ಮೆಜರ್ ಏನು ಅಂತ ಅಂದರೆ RBI ಅವರು ಡಾಲರ್ ರೂಪಿ ಇವಾಗ ಡಾಲರ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ, ರೂಪಿ ತುಂಬಾ ವೀಕ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಡಾಲರ್ನ ಸ್ವ್ಯಾಪ್ ಮಾಡ್ತೀವಿ, ಬೈ ಆರ್ ಸೆಲ್ ಸ್ವ್ಯಾಪ್ ಮಾಡ್ತೀವಿ. ಇದರಲ್ಲಿ ಕೂಡ $5 billion ರೈಸ್ ಮಾಡ್ತೀವಿ ನೆಕ್ಸ್ಟ್ 6 ಮಂತ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವಾಗ ಈ ಮೆಜರ್ಸ್ ಏನಿದ್ದಾವೆ ಇದ್ರ ಬಗ್ಗೆ ಎಲ್ಲ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಕ್ಲಿಯರ್ ಪಿಕ್ಚರ್ನ ಅಪ್ಡೇಟ್ ಮಾಡ್ತೀವಿ ಅಂತ ಸಹ RBI ಅವರು ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ
ಅಪ್ಡೇಟ್ ಆಗಿರೋದಕ್ಕೇ ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತೇನೋ ಬ್ಯಾಂಕ್ ನಿಫ್ಟಿ ಈ RBI ಅಪ್ಡೇಟ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಬರೀ ಬ್ಯಾಂಕ್ ನಿಫ್ಟಿ ಒಂದೇ ಇವತ್ತು ಪಾಸಿಟಿವ್ ಆಗಿ ಟರ್ನ್ ಆಗಿಲ್ಲ, ಕಂಪ್ಲೀಟ್ ಮಿಡ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್ ಎಲ್ಲ ಇಂಡಿಸಸ್ನು ಇವತ್ತು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಹೆಂಗೆ ಅಂತ ನೋಡ್ಕೊಂಡ್ರೆ, ಮಿಡ್ ಕ್ಯಾಪ್ಸ್ ಆಗಲೇ ಹೇಳ್ದಂಗೆ ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 2% ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ಆದರೆ ಕ್ಲೋಸಿಂಗ್ ನೋಡ್ಕೊಂಡ್ರೆ ಜಸ್ಟ್ 0.5% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಸ್ಮಾಲ್ ಕ್ಯಾಪ್ಸ್ ಆದರೆ 4% ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ಆದರೆ ಕ್ಲೋಸಿಂಗ್ ನೋಡ್ಕೊಂಡ್ರೆ 2% ಅರೌಂಡಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತೇನೋ ಬ್ಯಾಂಕ್ ನಿಫ್ಟಿ ಕಂಪ್ಲೀಟಾಗಿ ಚೇಂಜ್ ಮಾಡಾಕಿದೆ ಮಾರ್ಕೆಟ್ನ. ಆದರೆ ಇವಾಗ ಈ RBI ಅವರು ಏನು ಮೆಜರ್ಸ್ನ ತಂದಿದ್ದಾರೆ ಇದ್ರ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ. ನಾನು ತುಂಬ ಮುಂಚೆ ವೀಡಿಯೋಸಿಂದನೂ ಈ ಬ್ಯಾಂಕ್ ನಿಫ್ಟಿ ಬಗ್ಗೆ ಅಪ್ಡೇಟ್ ಮಾಡ್ತಿದ್ದೆ. ಏನಂತ ಅಂದರೆ, ಒಂದು ಡೆಪಾಸಿಟ್ಸ್ ಇಶ್ಯೂ ಇದೆ ಬ್ಯಾಂಕಲ್ಲಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದೆ. ಅದಾದಮೇಲೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಬ್ಯಾಂಕ್ಸಲ್ಲಿ ತುಂಬಾ ಸ್ಲೋ ಗ್ರೋತ್ ಇರೋದು. ಅದ್ರ ಜೊತೆಗೆ ರೀಸೆಂಟಾಗಿ ನೋಡಿಕೊಂಡ್ರೆ GDP ಫೋರ್ಕಾಸ್ಟ್ನ ಸಹ ಡೌನ್ ಮಾಡಿದ್ದಾರೆ. ಈ ಎಲ್ಲ ರೀಸನ್ಸಿಂದ ಬ್ಯಾಂಕ್ಸ್ಗೆ ಇನ್ನೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇವಾಗೇನೋ ಸ್ವಲ್ಪ ಲಿಕ್ವಿಡಿಟಿ ಬೂಸ್ಟ್ ಮಾಡೋಣ ಅಂತ ಅಡಿಷ್ನಲ್ ಮೆಜರ್ಸ್ನ ತರ್ತಾ ಇದ್ದಾರೆ. ಆದರೆ ಇದು ಇಂಪ್ಲಿಮೆಂಟ್ ಯಾವ ಥರ ಆಗುತ್ತೆ, ಇದರಿಂದ ಗ್ರೋತ್ ಇರುತ್ತಾ ಗ್ರೋತ್ ಇರಲ್ವಾ ಅಂತ ನಾವು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಬರಬೇಕು. ಒಂದು ವೇಳೆ ಈ RBI ಮೆಜರ್ಸಿಂದ ಏನಾದರೂ ಲಿಕ್ವಿಡಿಟಿ ಬೂಸ್ಟ್ ಆದರೂ ಸಹ ಅದು ಸ್ವಲ್ಪ ನೆಗೆಟಿವ್ ಆಗೇ ಇರುತ್ತೆ. ಈ ಲಿಕ್ವಿಡಿಟಿ ಇಶ್ಯೂ ಅನ್ನೋದು ತುಂಬಾ ದೊಡ್ಡದು. ಅದರಿಂದ ಇವರು ಎಷ್ಟೇ ಮೆಜರ್ಸ್ನ ತಂದ್ರೂ ಅದು ಬ್ಯಾಂಕ್ಸ್ ಮೇಲೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನೋಡೋಣ ಅಟ್ಲೀಸ್ಟ್ ಕಮ್ಮಿಂಗ್ ಟೈಮಲ್ಲಿ ಇವರು ಯಾವ ಥರ ಮೆಜರ್ಸ್ನ ತರ್ತಾರೆ ಅಂತ. ಮತ್ತು ಇವತ್ತು ಎಕ್ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಇನ್ನೊಂದು ಪಾಯಿಂಟ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಏನಂತ ಅಂದರೆ, ನೆಕ್ಸ್ಟ್ ಮಂತಲ್ಲಿ RBI MPC ಮೀಟಿಂಗ್ ಇದೆ. RBI MPC ಮೀಟಿಂಗಲ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂತಲೇ ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದರೆ ನನ್ನ ಒಪಿನಿಯನ್ ಪ್ರಕಾರ ಈ ಫೆಬ್ರವರಿಯಲ್ಲಿ ನಡೆಯೋ MPC ಮೀಟಿಂಗಲ್ಲಿ ರೇಟ್ ಕಟ್ ಇರಲ್ಲ ಅಂತಲೇ ಅನ್ಕೊತೀನಿ. ಯಾಕಂದರೆ ಸ್ವಲ್ಪ ಇಶ್ಯೂಸ್ ಎಲ್ಲ ಇದೆ, ಅದರಿಂದ ರೇಟ್ ಕಟ್ ಮಾಡೋ ಚಾನ್ಸಸ್ ಇರಲ್ಲ. ಆದರೆ ನೆಕ್ಸ್ಟ್ MPC ಮೀಟಿಂಗಲ್ಲಿ ಏನಾದರೂ ರೇಟ್ ಕಟ್ ಮಾಡೋ ಹಿಂಟ್ ಏನಾದರೂ ಕೊಟ್ಟರೆ ಅದು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ತಾಣುತ್ತೆ ಹೊರತು ತುಂಬ ಪಾಸಿಟಿವ್ ಆಗು ತಾಣೋ ಚಾನ್ಸಸ್ ಇರಲ್ಲ. ಅದಕ್ಕೆ ಈ ಎಲ್ಲ ಡೇಟಾ ಪಾಯಿಂಟ್ಸ್ ಏನಿದಾವೆ ಇವನ್ನ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡಿಕೊಂಡ್ರೆ, ಮೊದಲನೇದಾಗಿ US ಮಾರ್ಕೆಟ್. ನಿನ್ನೆ ನ್ಯೂಸಲ್ಲೇ US ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದೆ. ಮತ್ತು US ಮಾರ್ಕೆಟ್ಸ್ ನೋಡಿಕೊಂಡ್ರೆ ನ್ಯಾಸ್ಡ್ಯಾಕ್ ಆದರೆ ನಿನ್ನೆ ಒಂದೇ ದಿನ 3% ಕರೆಕ್ಟ್ ಆಗಿದೆ. ಅದಾದಮೇಲೆ S&P 500 ಆದರೆ ನಿಯರ್ಲಿ 1.5% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡ್ವಿ. ಏನಂತ ಅಂದರೆ, ಚೈನಾದವರು ಕಮ್ಮಿ ರೇಟಲ್ಲೇ ಹೊಸ AI ಮಾಡೆಲ್ನ ತಂದಿರೋದಕ್ಕೇ ನಿನ್ನೆ US ಮಾರ್ಕೆಟ್ಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಮತ್ತು NVIDIA ಸ್ಟಾಕ್ ಆದರೆ ನಿನ್ನೆ ಒಂದೇ ದಿನನೇ 15% ಕರೆಕ್ಟ್ ಆಗಿದೆ. ಅದರಿಂದ ಓವರ್ ಆಲ್ ಮಾರ್ಕೆಟ್ಸೇ ಕರೆಕ್ಟ್ ಆಗೋ ಥರ ಮಾಡಿರೋದು. ಈ ನ್ಯೂಸ್ ಏನೋ ನಿನ್ನೆ ಅಪ್ಡೇಟ್ ಆಗಿರೋದು, ಆಗಲೇ ಮಾರ್ಕೆಟ್ಸ್ ಕೂಡ ರಿಯಾಕ್ಟ್ ಆಗೋಗಿದೆ. ಇದನ್ನು ಬಿಟ್ಬಿಡಿ. ಇವಾಗ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಡೇಟಾ ಪಾಯಿಂಟ್ಸ್ನ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಈ ಟ್ಯಾರಿಫ್ ಹೈಕ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ಇವಾಗ ಹತ್ರದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಇವರು ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಂದರೆ, ಈ ಸೆಮಿ ಕಂಡಕ್ಟರ್ಸ್ ಇದ್ರ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂದರು. ಅದಾದಮೇಲೆ ಫಾರ್ಮಾಸಿಟಿಕಲ್ಸ್. ಇವತ್ತು ನಮ್ಮ ಇಂಡಿಯನ್ ಫಾರ್ಮಾಸಿಟಿಕಲ್ಸ್ ಸೆಕ್ಟರ್ ನೋಡಿದ್ರಾ, ನಿಯರ್ಲಿ 2% ಕರೆಕ್ಟ್ ಆಗಿದೆ. ಇವತ್ತೊಂದೇ ದಿನ ಅಲ್ಲ, ನಿನ್ನೆ ಕೂಡ ಅದೇ ಥರನೇ ಕರೆಕ್ಟ್ ಆಗಿತ್ತು. ಯಾಕಂದರೆ ಇವಾಗ US ಏನೇನು ಫಾರ್ಮಾ ಪ್ರಾಡಕ್ಟ್ಸ್ ಹೋಗ್ತವೆ ಅದು ತುಂಬ ಇಂಡಿಯಾಯಿಂದನೇ ಹೋಗುತ್ತೆ. ಈ ಥರ ಫಾರ್ಮಾ ಪ್ರಾಡಕ್ಟ್ಸ್ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತಲೇ ಈ ಫಾರ್ಮಾ ಸೆಕ್ಟರ್ ಇಷ್ಟೊಂದು ಕರೆಕ್ಟ್ ಆಗ್ತಾ ಇರೋದು. ಮತ್ತು ರೀಸೆಂಟ್ ಟೈಮಲ್ಲಿ ತುಂಬ ಸಲನೇ ಹೇಳಿದ್ದೆ, ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ 2025ಅಲ್ಲಿ ಹೈ ಗ್ರೋತ್ ಇರುತ್ತೆ ಅಂತ. ಯಾಕಂದರೆ US ಮುಂಚೆ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದ್ವು, ಫಾರ್ಮಾ ಸೆಕ್ಟರಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷದಲ್ಲಿ ಅಂತ. ಆದರೆ ಸಡನ್ನಾಗಿ ಈ ಸಲ ಫಾರ್ಮಾಸ್ಯೂಟಿಕಲ್ಸ್ ಮೇಲೂ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂತಲ್ಲ, ಅದರಿಂದನೇ ಕರೆಕ್ಟ್ ಆಗಿರೋದು. ಮತ್ತು ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಸ್ಟೀಲ್ ಮೇಲೆ, ಅಲ್ಯೂಮಿನಿಯಂ ಮೇಲೆ, ಕಾಪರ್ ಮೇಲೆ, ಈ 3 ಇಂಡಸ್ಟ್ರೀಸ್ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಜಸ್ಟ್ ಅಪ್ಡೇಟ್ ಮಾಡಿದ್ದಾರೆ, ಆದರೆ ಈ ಟ್ಯಾಕ್ಸಸ್ನೆಲ್ಲ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಮತ್ತು ಅದಾದಮೇಲೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಫೆಬ್ರವರಿ ಮಂತಲ್ಲಿ US ವಿಸಿಟ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಈ US ವಿಸಿಟಲ್ಲಿ ಏನಾದರೂ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮಾತುಕತೆ ನಡೆಸಿ ಯಾವುದೇ ಥರ ಟ್ಯಾಕ್ಸಸ್ನ ಆಗದೆ ಏನಾದರೂ ನೋಡ್ತಾರಾ ಅಂತ. ಇದ್ರ ಜೊತೆಗೆ ಸ್ವಲ್ಪ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದಾವಲ್ಲ, ಇದ್ರ ಬಗ್ಗೆ ಕೂಡ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊತಾರೆ ಅಂತ ಅನ್ಕೊತಾ ಇದ್ದೀನಿ.
ಇವರು ಯಾವಾಗ US ಗೆ ವಿಸಿಟ್ ಮಾಡ್ತಾರೋ ಅವಾಗ ಆ ಟೈಮಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನೇನು ಅಪ್ಡೇಟ್ಸ್ ಬಂದಿದೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮತ್ತು ನಾಳೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಏನಾದರೂ ಫೆಡ್ ಚೇರ್ಮನ್ ಅವರು ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಈ ಫೆಡ್ ಚೇರ್ಮನ್ ಅವ್ರು ಏನಾದರೂ ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರೆ ನೆಕ್ಸ್ಟ್ 2 ಡೇಸಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಪ್ರೆಷರ್ನ ಕಾಣ್ಬೋದು. ಈ ಮೀಟಿಂಗ್ ಯಾವತ್ತು ನಡೆಯುತ್ತೆ ಅಂದರೆ 28 ಮತ್ತು 29 ನಡೆಯುತ್ತೆ. ಅಂದರೆ ಇವತ್ತು ರಾತ್ರಿ ಅಪ್ಡೇಟ್ಸ್ ಬರುತ್ತೆ ಏನಾದರೂ ಸ್ವಲ್ಪ. ಅದಾದಮೇಲೆ ನಾಳೆ ಫೈನಲ್ ಆಗಿ ಕಂಪ್ಲೀಟ್ ಅಪ್ಡೇಟ್ ಸಿಗ್ಬಿಡುತ್ತೆ. ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಏನೇನು ಮಾತಾಡಿದರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಿಂದ ನಾಳೆ ಮಾರ್ಕೆಟಲ್ಲಿ ಮತ್ತು ನಾಡಿದ್ದು ಮಾರ್ಕೆಟಲ್ಲಿ ಸ್ವಲ್ಪ ಎಫೆಕ್ಟ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೇಟಾ ಪಾಯಿಂಟ್ಸ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರಿ ಏನೇನು ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವತ್ತು ಮಾರ್ಕೆಟಲ್ಲಿ ಇನ್ನೊಂದು ನೋಡಿದ್ರಾ, ಇವಾಗ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿದೆ ಅಂತ ಕಂಪ್ಲೀಟ್ ಎಲ್ಲ ಇಂಡಿಸಿಸು ಪಾಸಿಟಿವ್ ಆಗಿ ಟರ್ನ್ ಆಯಿತು. ಆದರೆ ಕರೆಕ್ಟಾಗಿ 3 ಗಂಟೆಯಲ್ಲಿ ಎಲ್ಲ ಇಂಡಿಸಿಸ್ ಸ್ವಲ್ಪ ಕರೆಕ್ಟ್ ಆಗಿದ್ದಾವೆ. ಯಾಕಂದರೆ ಈ RBI ಅವರು ತಂದಿರೋ ಮೆಜರ್ಸಿಂದ ಇವತ್ತು ಸ್ವಲ್ಪ ಮಾರ್ಕೆಟಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಹೇಳೋಕ್ಕಾಗದೆ ಇವತ್ತು 3 o'clock ಹಂಗೆ ಸೆಲ್ ಆಫ್ ನಡೆದಿದೆ. ಅದರಿಂದನೇ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರೋದು. ಮತ್ತು FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಇವತ್ತು ಸಹ FIIs ನಿಯರ್ಲಿ 5,000 ಕೋಟಿವರೆಗೂ ಸೆಲ್ ಮಾಡಿದ್ದಾರೆ. ಮತ್ತು DIs ಮತ್ತು ರಿಟೇಲರ್ಸ್ ನೋಡಿಕೊಂಡ್ರೆ ನಿಯರ್ಲಿ 7,000 ಕೋಟಿ ಇವತ್ತೂ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಕೈನ್ಸ್ ಟೆಕ್ನಾಲಜೀಸ್ ಇವತ್ತು EMS ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಹಿಂದಿನ ವಾರನೇ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ನಿಯರ್ಲಿ 20% ಫಾಲ್ ಆಗಿದೆ. ಯಾಕಂದರೆ ಇದಕ್ಕೆ ಮೇಯ್ನಾಗಿ 2 ರೀಸನ್ಸ್ ಇದೆ. ಒಂದು, ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಏನು ಪೋಸ್ಟ್ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಡೌನ್ ಆಗಿದೆ. ಅಂದರೆ ಎಕ್ಸ್ಪೆಕ್ಟೆಡ್ಗಿನ್ನ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ವ್ಯಾಲ್ಯೂಯೇಷನ್ ಕನ್ಸರ್ನ್, ಈ 2 ರೀಸನಿಂದ ಶೇರ್ ಪ್ರೈಸ್ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 20% ಕರೆಕ್ಟ್ ಆಗಿದೆ. ಅದಾದಮೇಲೆ ಆಂಬರ್ ಎಂಟರ್ಪ್ರೈಸಸ್ ಈ ಕಂಪನಿ ಬಗ್ಗೆ ಕೂಡ ಮಾತಾಡ್ಕೊಂಡಿದ್ವಿ. ಏನಂತಂದರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು, ಇವರು ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡೋರೆ. ಆದ್ರೂ ಆಲ್ ಟೈಮ್ ಐಸಿಂದ 10% ಇವಾಗ ಕರೆಕ್ಟ್ ಆಗಿದೆ. ಯಾಕಂದರೆ ವ್ಯಾಲ್ಯೂಯೇಷನ್ ಕನ್ಸರ್ನ್. ಇವಾಗ ಯಾವುದೇ ಕಂಪನಿ ನೋಡಿಕೊಂಡ್ರು ಪ್ರತಿಯೊಬ್ಬರೂ ವ್ಯಾಲ್ಯೂಯೇಷನ್ ನೋಡ್ಕೊತಾ ಇದ್ದಾರೆ, ರಿಸಲ್ಟ್ಸ್ನ ನೋಡ್ತಿಲ್ಲ. ಪ್ರತಿಯೊಬ್ಬರೂ ವ್ಯಾಲ್ಯೂಯೇಷನ್ನ ನೋಡ್ತಾ ಇದ್ದಾರೆ. ಯಾಕಂದರೆ ವ್ಯಾಲ್ಯೂಯೇಷನ್ ಯಾವ ಥರ ಇದೆ, ನೆಕ್ಸ್ಟ್ ಯಾವ ಥರ ಗ್ರೋತ್ ಇರ್ಬೋದು ಅಂತ ನೋಡ್ತಾ ಇದ್ದಾರೆ. ಅದರಿಂದನೇ ಈ ವ್ಯಾಲ್ಯೂಯೇಷನ್ ರೀಸನಿಂದ ತುಂಬ ಚೆನ್ನಾಗಿರೋ ಕಂಪನೀಸ್ ಎಲ್ಲನೂ ಈ ಮಾರ್ಕೆಟ್ ಕರೆಕ್ಷನಲ್ಲಿ ತುಂಬಾ ಫಾಲ್ ಆಗಿದ್ದಾವೆ. ಅದಾದಮೇಲೆ ಕೈನ್ಸ್ ಟೆಕ್ನಾಲಜೀಸ್ ಈ ಕಂಪನಿ ಆದರೆ ಆಲ್ ಟೈಮ್ ಐಸಿಂದ ಆದರೆ 35% ಕರೆಕ್ಟ್ ಆಗಿದೆ. ಇವರು ಸಹ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 30% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಪ್ರಾಫಿಟ್ಸ್ ಆದರೆ 47% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ ನೋಡಿಕೊಂಡ್ರೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮಾರ್ಜಿನ್ಸ್ ಏನಿದೆ ಮಾರ್ಜಿನ್ಸ್ನ ಸಹ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿರೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 20% ಫಾಲ್ ಆಗಿದೆ. ಅದಾದಮೇಲೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಆಗಿ ಇದ್ದಿದ್ದಕ್ಕೆ ಶೇರ್ ಪ್ರೈಸ್ ರಿಕವರ್ ಆಗ್ತಾ ಬಂದು 10% ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಫಸ್ಟ್ ಇವಾಗ ಈ ಥರ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರೂ ಇವತ್ತು ಈ ಕಂಪನಿ ಏನಕ್ಕೆ ಕರೆಕ್ಟ್ ಆಯಿತು ಅಂತ ನೋಡಿಕೊಂಡ್ರೆ ಇವ್ರ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಇವರು ಸ್ವಲ್ಪ ವೀಕ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಇದ್ರ ಜೊತೆಗೆ ವ್ಯಾಲ್ಯೂಯೇಷನ್ ಕನ್ಸರ್ನ್, ಈ EMS ಕಂಪನೀಸ್ ಏನಿದ್ದಾವೆ ಈ ಎಲ್ಲ ಕಂಪನೀಸೂ ಒಂದು 2-3 ವರ್ಷ ಹಿಂದೆ ನೋಡಿಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಪ್ರೈಸಲ್ಲಿ ಇದ್ವು. ಯಾವಾಗ ಅಂದರೆ 2021ಅಲ್ಲಿ 22ಅಲ್ಲಿ ಆ ಟೈಮಲ್ಲಿ ಈ ಎಲ್ಲ ಕಂಪನೀಸ್ ನೋಡಿಕೊಂಡ್ರೆ 1000-2000 ಟ್ರೇಡ್ ಆಗ್ತಾ ಇದ್ದಿದ್ದು ಕಂಪನಿ. ಸ್ವಲ್ಪ ಗೌರ್ಮೆಂಟ್ ಕೇಪೆಕ್ಸಿಂದ ಮತ್ತು ಅಡಿಷ್ನಲ್ ಸ್ವಲ್ಪ ರೀಸನ್ಸಿಂದ ಎಲ್ಲ ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಈ EMS ಕಂಪನೀಸ್ಗೆ ಅಂತ ಶೇರ್ ಪ್ರೈಸ್ ತುಂಬಾ ರ್ಯಾಲಿ ಆಗೋದು. ಅದ್ರ ಜೊತೆಗೆ ಇವರು ಗುಡ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ಕೊತ ಬಂದರು. ಅದರಿಂದ ಮಾರ್ಕೆಟ್ ಈ ಕಂಪನೀಸ್ಗೆಲ್ಲನೂ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಇತ್ತು. ಅದರಿಂದನೇ ಶೇರ್ ಪ್ರೈಸ್ ತುಂಬಾ ರ್ಯಾಲಿ ಆಗೋದು ಲಾಸ್ಟ್ 2-3 ಇಯರ್ಸಿಂದ. ಇವಾಗ ಈ ಎಲ್ಲ ಕಂಪನೀಸ್ PE ನೋಡಿಕೊಂಡ್ರೆ ಎಬೋ 100+ ಇದೆ. ಯಾಕಂದರೆ ಕಮಿಂಗ್ ಟೈಮಲ್ಲಿ ಗ್ರೋತ್ ಆ ಥರ ಇರುತ್ತೆ ಅಂತ ಶೇರ್ ಪ್ರೈಸ್
ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗೋದ್ವು. ಇವಾಗ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದಾವೆ, ಆದ್ರೂ ವ್ಯಾಲ್ಯೂಷನ್ ಪ್ರಕಾರ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲೇ ಇದಾವೆ. ಇನ್ನೊಂದ್ ಚೂರು ಅಂದ್ರೆ ಬಿಲೋ 80 ಅಥವಾ ಬಿಲೋ 60 ಏನಾದ್ರು ಈ ಕಂಪನೀಸ್ PE ಏನಾದ್ರು ಬಂದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಬಂದಿದಾವೆ ಅಂತ ಅನ್ಕೊಬೇಕು. ಯಾಕಂದ್ರೆ ಈ ಕಂಪನೀಸ್ ಏನಿದಾವೆ ಇವೆಲ್ಲ ಫಾಸ್ಟ್ ಗ್ರೋಯಿಂಗ್ ಕಂಪನೀಸ್. ಇವಾಗ ಈ ಕೈನ್ಸ್ ಟೆಕ್ನಾಲಜಿ ಇದೆ ಅಲ್ಲ, ಸೆಮಿ ಕಂಡಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೆಮಿ ಕಂಡಕ್ಟರ್ಗೋಸ್ಕರನೇ ಗೌರ್ಮೆಂಟ್ ತುಂಬಾನೇ ಬೂಸ್ಟ್ ಮಾಡಿದೆ. ಅದರಿಂದನೇ ಲಾಸ್ಟ್ 1 ವರ್ಷದಲ್ಲಿ ಈ ಕೈನ್ಸ್ ಟೆಕ್ನಾಲಜೀಸ್ ಕಂಪನಿ ತುಂಬಾನೇ ರ್ಯಾಲಿ ಆಗೋಗಿತ್ತು. ಇವಾಗ ಇನ್ನೊಂಚೂರು ಏನಾದ್ರು ಕರೆಕ್ಟ್ ಆದ್ರೆ ಲಾಂಗ್ ಟರ್ಮ್ಗೆ ಇದೊಂದು ಒಳ್ಳೆ ಕಂಪನಿನೇ ಆಗುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಏನಾದ್ರು ಈ ಕಂಪನೀಸ್ ಎಲ್ಲ ಸ್ವಲ್ಪ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಬಂದ್ರೆ ಆದಷ್ಟು ಈ ಕಂಪನೀಸ್ ನ ರೀಸನಬಲ್ ವ್ಯಾಲ್ಯೂಷನ್ ಅಲ್ಲಿ ಬೈ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಈ ಕಂಪನೀಸ್ಗೆಲ್ಲ ಫ್ಯೂಚರ್ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ. ಅದರಿಂದ ಅದಾದ್ಮೇಲೆ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಇನ್ನೊಂದು ಕಂಪನಿ ಇದೆ, ಯಾವುದು ಅಂತ ಅಂದ್ರೆ ಇಪ್ಯಾಕ್ಟ್ ಡ್ಯೂರಬಲ್ಸ್. ಇವರು ಅಷ್ಟೇ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ರ್ಯಾಲಿ ಆಗೋಗಿದ್ದಾರೆ. ಅಂದ್ರೆ ಲಾಸ್ಟ್ ಒಂದು 6 ಇಂದ 8 ಮಂತ್ಸ್ ಈ ಟೈಮ್ ಅಲ್ಲಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಎಬೌಟ್ 200% ರ್ಯಾಲಿ ಆಗೋಗಿದೆ. ಆದ್ರೆ ರೀಸೆಂಟ್ ಟೈಮ್ ಅಲ್ಲಿ ಶೇರ್ ಪ್ರೈಸ್ ಡೈಲಿ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗ್ತಾ ಇದೆ. ಈ ಕಂಪನಿ ಕೂಡ ಲಾಂಗ್ ಟರ್ಮ್ಗೆ ತುಂಬಾನೇ ಒಳ್ಳೇದಾಗಿರುತ್ತೆ. ಆದ್ರೆ ಈ ಕಂಪನಿ ವ್ಯಾಲ್ಯೂಷನ್ಸ್ ಮಾತ್ರ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲಿ ಇದೆ. ಆದಷ್ಟು ಈ ಕಂಪನಿನ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಯಾವ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ, ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಯಾವ ತರ ಪೋಸ್ಟ್ ಮಾಡ್ತಾ ಇದಾರೆ ಅಂತಾನು ಟ್ರ್ಯಾಕ್ ಮಾಡಿ. ಅದಾದ್ಮೇಲೆನೆ ಈ ಕಂಪನಿನ ಆದಷ್ಟು ಬೈ ಮಾಡಕ್ ನೋಡಿ. ಅದ್ಬಿಟ್ಟು ಈ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಅಲ್ಲಿನೇ ನೀವೇನಾದ್ರೂ ಬೈ ಮಾಡಿದ್ರೆ ನಿಮ್ ಕ್ಯಾಪಿಟಲ್ ರಿಸ್ಕ್ ಅಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ L&T ಕಂಪನಿ, ಲಾರ್ಸನ್ ಅಂಡ್ ಟೂಬ್ರೋ, ಇವರು ಉಜ್ಬೇಕಿಸ್ತಾನ್ ಅಲ್ಲಿ ಫಸ್ಟ್ AI ಎನೇಬಲ್ಡ್ ಅಂಡ್ ಸಸ್ಟೈನಬಲ್ 10 ಮೆಗಾವಾಟ್ಸ್ ಡೇಟಾ ಸೆಂಟರ್ ನ ಬಿಲ್ಟ್ ಮಾಡೋದಕ್ಕೆ ಆರ್ಡರ್ ಬಂದಿದೆ ಇವ್ರಿಗೆ. ಮತ್ತೆ ಈ ಆರ್ಡರ್ ವ್ಯಾಲ್ಯೂ ನೋಡ್ಕೊಂಡ್ರೆ 1000 crores ಇಂದ 2500 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಆರ್ಡರ್ ಅಲ್ಲಿ ಈ L&T ಅವರು EPC ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು. EPC ಅಂದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಏನಿದೆ, ಈ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಜಾಜ್ ಹೌಸಿಂಗ್ ಫಿನಾನ್ಸ್. ಈ ಕಂಪನಿ ರೀಸೆಂಟ್ ಆಗಿ IPO ಬಂತು. IPO ಬಂದಾಗ ನೋಡ್ಕೊಂಡ್ರೆ 150% ಪ್ರೀಮಿಯಂ ಅಲ್ಲಿ ಲಿಸ್ಟ್ ಆಯ್ತು. ಅದಾದ್ಮೇಲೆ ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ ಶೇರ್ ಪ್ರೈಸ್ ನಿಯರ್ಲಿ 40% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ನಿನ್ನೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇವ್ರ ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 25% ಇನ್ಕ್ರೀಸ್ ಆಗಿದೆ. ಮತ್ತೆ ರೆವಿನ್ಯೂಸ್ ಕೂಡ ಅಷ್ಟೇ 25% ಇನ್ಕ್ರೀಸ್ ಆಗಿದೆ. ಮತ್ತೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಆದ್ರೆ ಸ್ಟೇಬಲ್ ಆಗಿದೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ ಅವರು ಸ್ಲೈಟ್ಲಿ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 6% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಇದಕ್ಕೆ ರೀಸನ್ ಏನಂತಂದ್ರೆ ಈ HSBC ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸ್ಟಾಕ್ ಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ಆಲ್ ಟೈಮ್ ಐಸ್ ಇಂದ ಆದ್ರೆ ನಿಯರ್ಲಿ 40% ವರೆಗೂ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ಅನಲಿಸ್ಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನೂ ಅಡಿಷನಲ್ ಆಗಿ ಸ್ವಲ್ಪ ಕರೆಕ್ಷನ್ ಇರಬಹುದು, IPO ಪ್ರೈಸ್ ಗಿನ್ನ ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ ಇವರು. ಅದರಿಂದನೇ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನಿಯರ್ಲಿ 6% ವರೆಗೂ ಫಾಲ್ ಆಗಿದ್ದು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಶೇರ್ ಪ್ರೈಸ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ 5% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿ ಒಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.